ಹಲೋ ಎವ್ರಿವನ್, ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್. ಇವತ್ತು ನಾನು ನಾನ್ ವೆಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ಎಲ್ಲ ಷಷ್ಠಿ ಇದ್ದಿದ್ದರಿಂದ ನಾನ್ ವೆಜ್ ಮಾಡಿರಲಿಲ್ಲ. ಹಸ್ಬೆಂಡ್ಗೆ ಆಫೀಸಿಂದ ಬರಬೇಕಾದ್ರೇ ಮೊಟ್ಟೆ ಕೋಳಿ ತೊಗೊಂಡು ಬನ್ನಿ ಅಂತ ಹೇಳಿದೆ. ಅವ್ರು ಸಾತ್ವಿಕ್ ಜೊತೆ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಿರೋ ಅಷ್ಟರಲ್ಲಿ ನಾನು ಅಡುಗೆನ ಮಾಡಿ ಮುಗಿಸ್ಬೇಕು ಅಂತ ಬಂದಿದ್ದೀನಿ. ಒಂದು ಜಾರ್ ತಗೊಂಡು ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು, ಮತ್ತು ಧನ್ಯಕಾಳು 2 ಸ್ಪೂನು, 1 ಸ್ಪೂನ್ ಗಸಗಸೆ ಮತ್ತು 1 ಬೌಲ್ ಕಾಯಿ ತುರಿನ ತಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಈ ಒಂದು ಚಿಕನ್ ಸಾಂಬಾರನ್ನ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಯೋದು ತುಂಬ ಕಷ್ಟನೇ. ಅದು ಒಂದು 10 ವಿಸಲ್ಸ್ ಆದರೂ ಬರಬೇಕು. ಬಾಯ್ಲರ್ ಕೋಳಿ ಆಗಿದ್ದಿದ್ರೆ ಒಂದು 20 ನಿಮಿಷ ಸಾಕು ಅದು ಬೇಯೋದಕ್ಕೆ. ಇದು ಮೊಟ್ಟೆ ಕೋಳಿ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆ, ಟೈಮ್ ತಗೊಳುತ್ತೆ. ನಾನು ಅವ್ರು ಆಟ ಆಡಿ ಮುಗಿಸೋ ಅಷ್ಟರಲ್ಲಿ ನಾನು ಒಗ್ಗರಣೆ ಎಲ್ಲ ಹಾಕಿ ಮುಗಿಸಿ ರುಬ್ಬಿಟ್ಟಿರುವಂತಹ ಖಾರನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದರಲ್ಲಿ ಒಗ್ಗರಣೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಅದಾದ ನಂತರ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು. ನೀರನ್ನು ಆ್ಯಡ್ ಮಾಡಿಕೊಂಡು ಮೆಜರ್ಮೆಂಟ್ನ ನೋಡ್ಕೋಬೇಕಾಗುತ್ತೆ. ಅದು ಬೇಯೋದಕ್ಕೆ ಎಷ್ಟೊಂದು ನೀರು ಬೇಕಾಗುತ್ತೆ ಅಷ್ಟು ಅದು ಮುಳುಗೋ ತನಕನೂ ನೀರು ಹಾಕ್ಕೊಂಡು, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು, ಮನೆಯಲ್ಲೇ ಮಾಡಿಸಿರುವಂತಹ ಚಿಕನ್ ಪೌಡರ್ 2 ಸ್ಪೂನು, ಧನಿಯಾ ಪೌಡರ್ 2 ಸ್ಪೂನು ಮತ್ತು ಉಪ್ಪು, ಆಮೇಲೆ ಗರಂ ಮಸಾಲ ಹಾಕಿ ಅವೆರಡನ್ನು ಮಿಕ್ಸ್ ಮಾಡಿಕೊಂಡು ಆನಂತರ ಇದನ್ನು 8 ರಿಂದ 10 ವಿಷಲ್ನ ಹೊಡೆಸ್ಕೊತಾ ಇದ್ದೀನಿ. ಇದು 8 ರಿಂದ 10 ವಿಷಲ್ ಹೊಡೆಯೋ ತನಕ ನಮಗೆ 10:30ನೇ ಆಗೋಯಿತು ಅಡುಗೆ ಆಗೋ ತನಕ. ಮತ್ತು ಇದನ್ನು ಬಡಿಸ್ಕೊಂಡು ತಿನ್ನೋ ಅಷ್ಟರಲ್ಲಿ 11 ಗಂಟೆನೇ ಆಗಿತ್ತು. ಸಾತ್ವಿಕ್ ಅಂತೂ ಯಾವತ್ತೂ ತಿಂದೇ ಇರೋನು ಇವತ್ತು ತುಂಬ ಇಷ್ಟಪಟ್ಟು ಪೂರ್ತಿಯಾಗಿ ಅವನ ಊಟನ ಮುಗಿಸ್ದ.